ಕ್ರಿಕೆಟ್ ಪ್ರಿಯರಿಗೆ ಗುಡ್ ನ್ಯೂಸ್. ಚಿನ್ನಸ್ವಾಮಿಯಲ್ಲಿ ಪಂದ್ಯ ಆಯೋಜನೆಗೆ ಆರ್ಸಿಬಿ ಒಪ್ಪಿಗೆ ಕೊಟ್ಟಿದೆ. ಕೆಎಸ್ಸಿಎಗೆ ಈಗಾಗಲೇ ಮಾಹಿತಿಯನ್ನ ನೀಡಿದೆ ಆರ್ಸಿಬಿ ಒಪ್ಕೊಳ್ಳುತ್ತಾ ಇಲ್ವಾ ಅನ್ನೋ ಬಗ್ಗೆ ಒಂದಿಷ್ಟು ಡೌಟ್ಸ್ಗಳಿತ್ತು. ಸೊ ಆ ಒಂದು ಡೌಟ್ಸ್ಗಳಿಗೆ, ಅನುಮಾನಗಳಿಗೆ ಉತ್ತರ ಸಂಜೆ 7 ಗಂಟೆಗೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಿದ್ದಾರೆ. ಆರ್ಸಿಬಿ ಒಪ್ಪಿಗೆಯನ್ನ ಕೊಟ್ಟಿಯಾಗಿದೆ. ಕೆಎಸ್ಸಿಎಗೆ ಈಗಾಗಲೇ ಮಾಹಿತಿಯನ್ನು ಕೊಡಲಾಗಿದೆ. ಈ ಬಗ್ಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿಯೇ ನಾವು ಪಂದ್ಯಗಳನ್ನು ಆಯೋಜನೆ ಮಾಡೋಕೆ ರೆಡಿ ಇದ್ದೇವೆ ಅಂತ ಸಂಜೆ 7 ಗಂಟೆಗೆ ಈ ಸಂಬಂಧಪಟ್ಟಂಗೆ ಕೆಎಸ್ಸಿಎ ನೂತನ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಬಗ್ಗೆ ಪ್ರಮುಖ ಮಾಹಿತಿಗಳನ್ನು ಕೊಡಲಿದ್ದಾರೆ. ಸೊ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಪಂದ್ಯಗಳು ಆಗುತ್ತಾ ಇಲ್ವಾ, ಆರ್ಸಿಬಿಯ ಹೋಮ್ ಗ್ರೌಂಡ್ ಯಾವುದಾಗುತ್ತೆ ಅನ್ನುವಂತಹ ಪ್ರಶ್ನೆಗಳು, ಅನುಮಾನಗಳು ಬಹಳಷ್ಟು ಜನರಲ್ಲಿ ಕಾಡ್ತಾ ಇತ್ತು. ಯಾಕಂದ್ರೆ ಕಳೆದ ವರ್ಷ ನಡೆದಂತಹ ಅತಿ ದೊಡ್ಡ ಘನಘೋರ ಘಟನೆ ನಂತರದಲ್ಲಿ ಇಲ್ಲಿ ಮ್ಯಾಚ್ಗಳನ್ನು ಮಾಡಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆಗಳಿತ್ತು. ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಈಗ ಆನ್ಸರ್ ಸಿಗ್ತಾ ಇದೆ. ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ IPL ಪಂದ್ಯಗಳನ್ನು ಮಾಡುವುದಕ್ಕೆ, ಸೊ ಅದರಲ್ಲೂ ಆರ್ಸಿಬಿಯ ಹೋಮ್ ಗ್ರೌಂಡ್ ಯಥಾ ಪ್ರಕಾರವಾಗಿ ಚಿನ್ನಸ್ವಾಮಿಯ ಗ್ರೌಂಡೇ ಆಗಿರುತ್ತೆ ಅನ್ನುವಂಥದ್ದು ಒಂದು ಕಡೆ ಖುಷಿಯ ವಿಚಾರ. ಒಂದಿಷ್ಟು ಕ್ರಮಗಳನ್ನು ಕೂಡ ಈಗ ಈ ಬಾರಿ ತೆಗೆದುಕೊಳ್ಳಲಾಗ್ತಾ ಇದೆ ರಾಜ್ಯ ಸರ್ಕಾರದ ಜೊತೆಗೆ ಕೆಎಸ್ಸಿಎ ಅಧಿಕಾರಿಗಳು ನಿರಂತರವಾಗಿ ಸಭೆಗಳ ಮೇಲೆ ಸಭೆಗಳನ್ನು ಕೂಡ ನಡೆಸಿದ್ರು ಈ ಹಿಂದೆ. ಈ ಕ್ರಿಕೆಟ್ ಆಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, IPL ಆಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಲಾಸ್ಟ್ ಇಯರ್ ಆದಂತಹ ಒಂದು ಅವಘಡದ ನಂತರದಲ್ಲಿ ಯಾವುದೇ ಒಂದು ಡೊಮೆಸ್ಟಿಕ್ ಕ್ರಿಕೆಟ್ಗಳು ಕೂಡ ಆರ್ಸಿಬಿಯಲ್ಲಿ ನಡೆದಿಲ್ಲ, ರಣಜಿ ಪಂದ್ಯಗಳು ಕೂಡ ನಡೆದಿಲ್ಲ. ಸೊ ಹಾಗಾಗಿ ಡೌಟ್ಸ್ ಇದ್ದೇ ಇತ್ತು ಸಹಜವಾಗಿ. ನೋಡಿ, ಈ ದೃಶ್ಯ ನೋಡ್ತಾ ಇದ್ದೀವಿ, ಕಳೆದ ವರ್ಷ ಆರ್ಸಿಬಿ ಕಪ್ ಗೆದ್ದಂಥ ಸಂದರ್ಭದಲ್ಲಿ ಆದಂಥ 11 ಜನಗಳ ದುರ್ಮರಣದ ಸಂದರ್ಭದ ದೃಶ್ಯಗಳಿತ್ತು. ಸೊ ಇದಾದ್ಮೇಲೆ ಒಂದಿಷ್ಟು ಅನುಮಾನಗಳಿದ್ದೇ ಇತ್ತು, ಆಗುತ್ತಾ ಇಲ್ವಾ ಈ ಬಾರಿ ಹೋಮ್ ಗ್ರೌಂಡ್ ಆರ್ಸಿಬಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತ. ಸೊ ಅದಕ್ಕೆ ಆನ್ಸರ್ ಸಿಗ್ತಾ ಇದೆ. ಬಟ್ ಈ ಬಾರಿ ಒಂದಿಷ್ಟು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ತಾಕೀತಿದೆ. ಸಹಜವಾಗಿ ತೆಗೆದುಕೊಳ್ಳಲೇಬೇಕು. ಅತಿ ದೊಡ್ಡದಾದಂತಹ ಗೇಟ್ಗಳನ್ನು ಮಾಡಬೇಕು, ಸೆಕ್ಯೂರಿಟಿ ಸಿಸ್ಟಮ್ ಜಾಸ್ತಿ ಆಗಿರಬೇಕು, ನೂಕುನುಗ್ಗಲು ಆಗದೇ ಇರುವಂಥ ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಹೀಗೆ ಒಂದಿಷ್ಟು ಗೈಡ್ಲೈನ್ಸನ್ನು ರಾಜ್ಯ ಸರ್ಕಾರ ಕೆಎಸ್ಸಿಎ ಮುಂದೆ ಇಟ್ಟಿತ್ತು. ಸೊ ಅದೇ ಒಂದು ಗೈಡ್ಲೈನ್ಸನ್ನು ಆರ್ಸಿಬಿ ಮ್ಯಾನೇಜ್ಮೆಂಟ್ ಮುಂದೆ ಕೆಎಸ್ಸಿಎ ಇಟ್ಟಿತ್ತು. ಸೊ ಹೀಗಿದ್ರೆ ಕ್ರಿಕೆಟನ್ನು ಆಡಿಸಬಹುದು, ಒಪ್ಕೊಳ್ಬಹುದು ಅಂತ. ಸೊ ಈ ಬಗ್ಗೆ ಚಿಂತನೆ ಮಾಡ್ತಾ ಇತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್. ಸೊ ಇಲ್ಲಿವರೆಗೂ ಅನೇಕ ಚರ್ಚೆಗಳು, ಮೇಲಿಂದ ಮೇಲೆ ಸಭೆಗಳು ಎಲ್ಲ ಆದ ನಂತರದಲ್ಲಿ ಕೊನೆಗೂ ಈ ಎಲ್ಲ ಒಪ್ಪಂದಗಳಿಗೆ ಅಂದರೆ ರಾಜ್ಯ ಸರ್ಕಾರ ಕೊಟ್ಟಿದ್ದಂತಹ, ಅಂದರೆ ನೇಮಕ ಮಾಡಿದ್ದಂಥ ಒಂದು ಸಮಿತಿ ಏನಿತ್ತು, ಸೊ ಆ ಸಮಿತಿ ಹೇಳಿತ್ತು ಏನೇನು ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಬೇಕು, ಏನೇನನ್ನ ಚೇಂಜಸ್ಗಳನ್ನು ಗ್ರೌಂಡ್ನಲ್ಲಿ ಮಾಡಬೇಕು, ಹೊರಭಾಗದಲ್ಲಿ ಗೇಟ್ಗಳಲ್ಲಿ ಮಾಡಬೇಕು, ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅಂತ ಇದ್ರೆ ಅನ್ನುವಂಥ ನಿಟ್ಟಿನಲ್ಲಿ ಮಾರ್ಗಸೂಚಿಯನ್ನು ಕೊಟ್ಟಿತ್ತು. ಸೊ ಅಂದರೆ ಎಲ್ಲಿ ಲೂಪ್ ಹೋಲ್ ಆಗಿ ಈ ಅತಿ ದೊಡ್ಡ ದುರ್ಘಟನೆ ನಡೆದು ಹೋಗಿತ್ತು ಕಳೆದ ವರ್ಷ ಅಂತ. ಸೊ ಆ ವರದಿ ನಂತರದಲ್ಲಿ ರಾಜ್ಯ ಸರ್ಕಾರ ಕೆಎಸ್ಸಿಎ ಜೊತೆಗೆ ಸಭೆ ನಡೆಸಿ, ಸೊ ಇದೆಲ್ಲ ಲೂಪ್ ಹೋಲ್ಸ್ಗಳಿದ್ದಾವೆ, ಸೊ ಇದನ್ನೆಲ್ಲ ಚೇಂಜ್ ಮಾಡಬೇಕು ಅನ್ನುವಂಥದ್ದು ಮಾರ್ಗಸೂಚಿಯನ್ನು ಕೊಡಲಾಗಿತ್ತು. ಸೊ ಅದನ್ನು ಫಾಲೋ ಮಾಡೋಕ್ಕೆ ಕೆಎಸ್ಸಿಎ ರೆಡಿ ಆಗಿತ್ತು. ಆದರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಒಪ್ಕೊಳ್ಬೇಕಲ್ವಾ, ಒಪ್ಕೊಳ್ಳುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿತ್ತು. ಸೊ ಫೈನಲಿ ಈಗ ಖುಷಿ ವಿಚಾರ ಬಂದಿರುವಂಥದ್ದು. ಸೊ ಈ ಬಾರಿ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು, ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡಿಕೊಂಡ ನಂತರದಲ್ಲಿ ಆರ್ಸಿಬಿ ಒಪ್ಕೊಂಡಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಕ್ರಿಕೆಟ್ ಅಭಿಮಾನಿಗಳ ನಿಜಕ್ಕೂ ಕೂಡ ಖುಷಿ ವಿಚಾರ ಇದು. ಫೈನಲಿ ಆರ್ಸಿಬಿ ಒಪ್ಕೊಂಡಿದೆ, ಎಲ್ಲ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದೆ. ಸೊ ಈ ಡೀಟೇಲ್ಸ್ ಇದೆ ಈ ಬಗ್ಗೆ. ಅರುಣ್, ಪ್ರಮುಖವಾಗಿ ಆರ್ಸಿಬಿಯ ಒಂದು ಸಂಭ್ರಮಾಚರಣೆ ವೇಳೆ ನಡೆದಂತ ದುರಂತದ ನಂತರದಲ್ಲಿ ಚಿನ್ನಸ್ವಾಮಿಯಲ್ಲಿ ಯಾವುದೇ ಒಂದು ಪಂದ್ಯಗಳು ಕೂಡ ನಡೆದಿರಲಿಲ್ಲ. ಈಗ IPL ಪಂದ್ಯವನ್ನ ಆಯೋಜನೆ ಮಾಡೋದಕ್ಕೆ ಕೆಎಸ್ಸಿಎ ಹರಸಾಹಸವನ್ನು ಪಡ್ತಾ ಇತ್ತು. ಈ ನಡುವೆ ಆರ್ಸಿಬಿ ನಿರ್ಧಾರ ಏನಿರುತ್ತೆ ಅನ್ನುವಂತ ಒಂದು ಪ್ರಶ್ನೆಗಳು ಸಾಕಷ್ಟು ಉದ್ಭವವಾಗಿತ್ತು. ಮಾತುಕತೆಯನ್ನ ಮಾಡಿದ್ರು. ಆದ್ರೆ ಮಾತುಕತೆಯ ಬಳಿಕವೂ ಕೂಡ ಸರ್ಕಾರ ಪಂದ್ಯವನ್ನು ಆಯೋಜನೆ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಆದ್ರೂ ಸಹಿತ ಆರ್ಸಿಬಿ ತನ್ನ ನಿರ್ಧಾರವನ್ನು ಬಹಿರಂಗವಾಗಿ ಪ್ರಕಟಣೆ ಮಾಡಿರಲಿಲ್ಲ. ಆದ್ರೆ ಈಗ ಆರ್ಸಿಬಿ
ತನ್ನ ನಿರ್ಧಾರವನ್ನು ಪ್ರಕಟ ಮಾಡಿದೆ. KSCAಗೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ Okay. ಪಂದ್ಯವನ್ನು ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್